ಇಡೀ ದೇಶ ಹೆಮ್ಮೆ ಪಡುವಂತಹ ಶಿಲ್ಪಿಯಾಗಿರುವಂತಹ ಅರುಣ್ ಯೋಗಿರಾಜ್ ಅವರಿಗೆ ಈಗ US ಗೌರ್ಮೆಂಟ್ ಒಂದು ವೀಸಾವನ್ನು ನಿರಾಕರಿಸಿದ ಸುದ್ದಿ ಹರಿದಾಡ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಅರುಣ್ ಯೋಗಿರಾಜ್ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನಕ್ಕೆ ಯಾವ ವಿಚಾರಕ್ಕೆ ನಿರಾಕರಣೆ ಆಯಿತು ಅಂತ ಸರ್? ನಮ್ಗೆ ಅವರದ್ದು ಕಾರಣ ಹೇಳಿಲ್ಲ ಅವರು ಏನೂ. ಓಕೆ, ಹಾಂ, ಯಾವಾಗ ಅಪ್ಲೈ ಮಾಡಿದ್ರಿ ಸರ್? ಎಷ್ಟು ದಿನಕ್ಕೆ ಹೋಗಿ ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡೋಕೆ ಹೋಗಿದ್ದಾರೆ? ಗೌರ್ಮೆಂಟ್ ಕರ್ಸ್ಕೊಂಡಿದ್ದ ಅಥವಾ ಬೇರೆಯವರು ಅಂತ? ಇಲ್ಲ, ಒಂದು ಅಕ್ಕ ಸಮ್ಮೇಳನದವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಹೇಳಿದರು. ಆ ವಿಷಯವಾಗಿ ನಾವು ವೀಸಾಗೆ ಅಪ್ಲೈ ಮಾಡಿದ್ವಿ. ಡೆಲ್ಲೀಲಿ ಅದು ನಮಗೆ US ಕಾನ್ಸುಲೇಟ್ ಅವರು ಬರೋಕ್ಕೆ ಹೇಳಿದರು. ಅಲ್ಲಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ವಿ. ಬಟ್ ಏನಂದರೆ ಡಿನೈನ್ ಆಗಿದೆ. ಏನಕ್ಕೆ ಕಾರಣ ನನಗೆ ಏನು ಹೇಳಲ್ಲ ಅದನ್ನು. ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಹೇಗಿದೆ ಸರ್? ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಸರ್. ನಮ್ಮ IT ರಿಟರ್ನ್ಸ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅವ್ರು ಕೇಳಿದೆಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ, ಎಲ್ಲ ಇದೆ. ಬಟ್ ಕಾರಣ ಗೊತ್ತಿಲ್ಲ ಏನು ವಿಷಯ ಅಂತ. ಎಷ್ಟು ದಿನಕ್ಕೆ ಹೋಗಬೇಕಾಗಿತ್ತು ಸರ್? ಯಾವತ್ತು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಅಂತ ಸರ್? ನಮಗೆ ಈ ತಿಂಗಳು ಕೊನೆಯಲ್ಲಿ ಹೋಗಬೇಕಿತ್ತು. ಒಂದು 20 ದಿವಸದ ಕಾರ್ಯಕ್ರಮ. ಓಕೆ, ಈ ವರ್ಷ ಇಲ್ಲ, ಮುಂದಿನ ವರ್ಷ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಸರ್ಕಾರ ಗಮನಕ್ಕೆ ಬಂತಾ ಸರ್ ಹೇಗಿದೆ ಸೆಂಟ್ರಲ್ ಗೌರ್ಮೆಂಟ್ ಈ ವಿಚಾರ ಅಂತ? ಇದು ನೋಡಿ, ನಾವು ಸಾಮಾನ್ಯರಾಗಿ ಅಪ್ಲೈ ಮಾಡಿರ್ತೀವಿ. ಸಾಮಾನ್ಯವಾಗಿ ಏನು ಬೇಕೋ ಅದು ಮಾತ್ರ. ಎಲ್ಲದಕ್ಕೂ ನಾವು ಸರ್ಕಾರನ ಬ್ಲೇಮ್ ಮಾಡಲಿಕ್ಕಾಗಿ ಇಷ್ಟಪಡಲ್ಲ. ನಾವು ಸಾಮಾನ್ಯರ ಮನುಷ್ಯರಿಗೆ, ಕಾಮನ್ ಮ್ಯಾನ್ ಹೇಗೆ ಅಪ್ಲೈ ಮಾಡ್ತಾರೆ ಹಂಗೆ ಅಪ್ಲೈ ಮಾಡಿದ್ದು. ಅದೇ ರೀತಿ ನಾವು ಕ್ಯೂಯಲ್ಲಿ ಹೋಗಿ ನಮ್ಮ ಇಂಟರ್ವ್ಯೂ ಕೊಟ್ಟಿದ್ದು. ಜೊತೆಗೆ ಅವರು ಮೋಸ್ಟ್ಲಿ ಅವರ ಕ್ರೈಟೀರಿಯಾಸ್ ಏನಿರುತ್ತೆ ನಮಗೆ ಅದು ಗೊತ್ತಿಲ್ಲ ಮಾಹಿತಿ. ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು, ಹಂಗೆ ಮೋಸ್ಟ್ಲಿ ರಿಜೆಕ್ಟ್ ಆಗಿ ಬಂದಿದೆ. ಡಾಕ್ಯುಮೆಂಟೇಷನ್ ತಪ್ಪಿದೆ ಇರುತ್ತೆ ಸರ್? ಸರ್, ಒಂದೇ ನಿಮಿಷ ಸರ್. ಇಲ್ಲ ಸರ್, ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರ್ ಆಗಿರುತ್ತೆ ನಮ್ದು ಯಾವತ್ತು. ಸರ್, ಈಗ ನೀವು ಕೇವಲ ಸಾಮಾನ್ಯ ಪ್ರಜೆ ಅಲ್ಲ ಸರ್, ಇಡೀ ದೇಶ ನೋಡುವಂತಹ ಒಂದು ಯೂತ್ ಐಕಾನ್ ಸರ್ ಇದು. ನಿಮಗೆ ಈ ಥರ ಆಗದೇ ಇಲ್ಲದಾದರೆ ಇದೊಂದು ದೊಡ್ಡ ಇಶ್ಯೂ ಇಲ್ಲ ಸರ್, ಅಂದರೆ ದೊಡ್ಡ ವಿಚಾರ ಸರ್ ಇದು. ನಾವು ಈಗ ನೋಡಿ, ನಮಗೆ ಭಾರತೀಯರಲ್ಲಿ ನಾವು ಮೋಸ್ಟ್ಲಿ ನಮಗೆ ಏನಂತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬ ಶಿಲ್ಪ ಕಲಾವಿದ ಅಂತ. ಬಟ್ ಅವ್ರಿಗೆ ನಾವು ನಾರ್ಮಲ್ ಸಾಮಾನ್ಯ ಮನುಷ್ಯನೇ ಅಲ್ವಾ US ಅವ್ರಿಗೆ. ಮೋಸ್ಟ್ಲಿ ಅವರು ಯಾವ ಮಾನದಂಡ ಮೇಲೆ ರಿಜೆಕ್ಟ್ ಮಾಡಿದೆ ಅದಂತೂ ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ರಿಜೆಕ್ಟ್ ಆಗಿರೋದಂತೂ ನಿಜ ಅಷ್ಟೇ. ಈ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಜೊತೆ ಮಾತಾಡಿದರೆ ಹೇಗೆ ಸರ್ ಅಂತ? ಅದು ಮಾತಾಡೋದೇನಕ್ಕಿಂತ ಈ ರೀತಿ ಆಗಿದೆ ಅಂತ ವಿಷಯ ಹೇಳಿದ್ದೀನಿ ಅಷ್ಟೇ. ಅವ್ರೇನು ಪ್ರತಿಕ್ರಿಯೆ ಕೊಡಲಿಲ್ಲ ಸರ್ ಅಂತ? ಅದು ನೋಡಿ ಹೇಳ್ತೀನಿ ಅಂತ ಹೇಳಿದರೆ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸರ್, ನೀವು ಈ ಮುಂದಕ್ಕೆ ಸಿಗುತ್ತೆ ಹೇಗಿರುತ್ತೆ ಸರ್ ನೆಕ್ಸ್ಟು? ಈ ಸಚಿವರ ಜೊತೆ ಮಾತಾಡಿ ಅಥವಾ ಜಿಲ್ಲಾಡಳಿತ ಮಾತಾಡಿ ಸಿಗ್ಬೋದಾ? ಈಗ ಮಾತಾಡೋದ್ರೆ ಆಗುತ್ತಾ ಅಂತ ಸರ್? ನನಗೆ ಏನೋ ಡೌಟಪ್ಪ. US ಅವರು ಆ ರೀತಿ ಯಾರ ಮಾತು ಕೇಳಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಯಾಕೆಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಇದು ಮೊದಲನೇ ಬಾರಿ ಹೋದರೆ, ಫಸ್ಟ್ ಟೈಮ್ ನಾನು USಗೆ ಹೋಗಿಲ್ಲ. ಸಿಕ್ಕಿದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ, ಇರೋ ಕೆಲಸನ ಮಾಡ್ಕೊಂಡಿರ್ತೀವಿ ಅಷ್ಟೇ. ಸರ್ಕಾರ ಒಪ್ಪಿಗೆ ಕೊಟ್ಟರೆ ಆಗುತ್ತೆ ಸರ್? ಈಗ ಸರ್ಕಾರ ಬಲಿಸ್ಪಡೋದು ಆಗುತ್ತಲ್ಲ ಸರ್? ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋರು, ರಿಪಬ್ಲಿಕ್ ಕನ್ನಡ, ಮೈಸೂರು. ಇಡೀ ದೇಶ ಹೆಮ್ಮೆ ಪಡುವಂತಹ ಶಿಲ್ಪಿಯಾಗಿರುವಂತಹ ಅರುಣ್ ಯೋಗಿರಾಜ್ ಅವರಿಗೆ ಈಗ US ಗೌರ್ಮೆಂಟ್ ಒಂದು ವೀಸಾವನ್ನು ನಿರಾಕರಿಸಿದ ಸುದ್ದಿ ಹರಿದಾಡ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಅರುಣ್ ಯೋಗಿರಾಜ್ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನಕ್ಕೆ ಯಾವ ವಿಚಾರಕ್ಕೆ ನಿರಾಕರಣೆ ಆಯಿತು ಅಂತ ಸರ್? ನಮ್ಗೆ ಅವರದ್ದು ಕಾರಣ ಹೇಳಿಲ್ಲ ಅವರು ಏನೂ. ಓಕೆ, ಹಾಂ, ಯಾವಾಗ ಅಪ್ಲೈ ಮಾಡಿದ್ರಿ ಸರ್? ಎಷ್ಟು ದಿನಕ್ಕೆ ಹೋಗಿ ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡೋಕೆ ಹೋಗಿದ್ದಾರೆ? ಗೌರ್ಮೆಂಟ್ ಕರ್ಸ್ಕೊಂಡಿದ್ದ ಅಥವಾ ಬೇರೆಯವರು ಅಂತ? ಇಲ್ಲ, ಒಂದು ಅಕ್ಕ ಸಮ್ಮೇಳನದವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಹೇಳಿದರು. ಆ ವಿಷಯವಾಗಿ ನಾವು ವೀಸಾಗೆ ಅಪ್ಲೈ ಮಾಡಿದ್ವಿ. ಡೆಲ್ಲೀಲಿ ಅದು ನಮಗೆ US ಕಾನ್ಸುಲೇಟ್ ಅವರು ಬರೋಕ್ಕೆ ಹೇಳಿದರು. ಅಲ್ಲಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ವಿ. ಬಟ್ ಏನಂದರೆ ಡಿನೈನ್ ಆಗಿದೆ. ಏನಕ್ಕೆ ಕಾರಣ ನನಗೆ ಏನು ಹೇಳಲ್ಲ ಅದನ್ನು. ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಹೇಗಿದೆ ಸರ್? ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಸರ್. ನಮ್ಮ IT ರಿಟರ್ನ್ಸ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅವ್ರು ಕೇಳಿದೆಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ, ಎಲ್ಲ ಇದೆ. ಬಟ್ ಕಾರಣ ಗೊತ್ತಿಲ್ಲ ಏನು ವಿಷಯ ಅಂತ. ಎಷ್ಟು ದಿನಕ್ಕೆ ಹೋಗಬೇಕಾಗಿತ್ತು ಸರ್? ಯಾವತ್ತು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಅಂತ ಸರ್? ನಮಗೆ ಈ ತಿಂಗಳು ಕೊನೆಯಲ್ಲಿ ಹೋಗಬೇಕಿತ್ತು. ಒಂದು 20 ದಿವಸದ ಕಾರ್ಯಕ್ರಮ. ಓಕೆ, ಈ ವರ್ಷ ಇಲ್ಲ, ಮುಂದಿನ ವರ್ಷ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಸರ್ಕಾರ ಗಮನಕ್ಕೆ ಬಂತಾ ಸರ್ ಹೇಗಿದೆ ಸೆಂಟ್ರಲ್ ಗೌರ್ಮೆಂಟ್ ಈ ವಿಚಾರ ಅಂತ? ಇದು ನೋಡಿ, ನಾವು ಸಾಮಾನ್ಯರಾಗಿ ಅಪ್ಲೈ ಮಾಡಿರ್ತೀವಿ. ಸಾಮಾನ್ಯವಾಗಿ ಏನು ಬೇಕೋ ಅದು ಮಾತ್ರ. ಎಲ್ಲದಕ್ಕೂ ನಾವು ಸರ್ಕಾರನ ಬ್ಲೇಮ್ ಮಾಡಲಿಕ್ಕಾಗಿ ಇಷ್ಟಪಡಲ್ಲ. ನಾವು ಸಾಮಾನ್ಯರ ಮನುಷ್ಯರಿಗೆ, ಕಾಮನ್ ಮ್ಯಾನ್ ಹೇಗೆ ಅಪ್ಲೈ ಮಾಡ್ತಾರೆ ಹಂಗೆ ಅಪ್ಲೈ ಮಾಡಿದ್ದು. ಅದೇ ರೀತಿ ನಾವು ಕ್ಯೂಯಲ್ಲಿ ಹೋಗಿ ನಮ್ಮ ಇಂಟರ್ವ್ಯೂ ಕೊಟ್ಟಿದ್ದು. ಜೊತೆಗೆ ಅವರು ಮೋಸ್ಟ್ಲಿ ಅವರ ಕ್ರೈಟೀರಿಯಾಸ್ ಏನಿರುತ್ತೆ ನಮಗೆ ಅದು ಗೊತ್ತಿಲ್ಲ ಮಾಹಿತಿ. ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು, ಹಂಗೆ ಮೋಸ್ಟ್ಲಿ ರಿಜೆಕ್ಟ್ ಆಗಿ ಬಂದಿದೆ. ಡಾಕ್ಯುಮೆಂಟೇಷನ್ ತಪ್ಪಿದೆ ಇರುತ್ತೆ ಸರ್? ಸರ್, ಒಂದೇ ನಿಮಿಷ ಸರ್. ಇಲ್ಲ ಸರ್, ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರ್ ಆಗಿರುತ್ತೆ ನಮ್ದು ಯಾವತ್ತು. ಸರ್, ಈಗ ನೀವು ಕೇವಲ ಸಾಮಾನ್ಯ ಪ್ರಜೆ ಅಲ್ಲ ಸರ್, ಇಡೀ ದೇಶ ನೋಡುವಂತಹ ಒಂದು ಯೂತ್ ಐಕಾನ್ ಸರ್ ಇದು. ನಿಮಗೆ ಈ ಥರ ಆಗದೇ ಇಲ್ಲದಾದರೆ ಇದೊಂದು ದೊಡ್ಡ ಇಶ್ಯೂ ಇಲ್ಲ ಸರ್, ಅಂದರೆ ದೊಡ್ಡ ವಿಚಾರ ಸರ್ ಇದು. ನಾವು ಈಗ ನೋಡಿ, ನಮಗೆ ಭಾರತೀಯರಲ್ಲಿ ನಾವು ಮೋಸ್ಟ್ಲಿ ನಮಗೆ ಏನಂತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬ ಶಿಲ್ಪ ಕಲಾವಿದ ಅಂತ. ಬಟ್ ಅವ್ರಿಗೆ ನಾವು ನಾರ್ಮಲ್ ಸಾಮಾನ್ಯ ಮನುಷ್ಯನೇ ಅಲ್ವಾ US ಅವ್ರಿಗೆ. ಮೋಸ್ಟ್ಲಿ ಅವರು ಯಾವ ಮಾನದಂಡ ಮೇಲೆ ರಿಜೆಕ್ಟ್ ಮಾಡಿದೆ ಅದಂತೂ ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ರಿಜೆಕ್ಟ್ ಆಗಿರೋದಂತೂ ನಿಜ ಅಷ್ಟೇ. ಈ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಜೊತೆ ಮಾತಾಡಿದರೆ ಹೇಗೆ ಸರ್ ಅಂತ?
ಅದು ಮಾತಾಡೋದಕ್ಕಿಂತ ಈ ರೀತಿ ಆಗಿದೆ ಅಂತ ವಿಷಯ ಹೇಳಿದ್ದೀನಿ ಅಷ್ಟೇ. ಅವ್ರೇನು ಪ್ರತಿಕ್ರಿಯೆ ಕೊಡಲಿಲ್ಲ ಸರ್ ಅಂತ? ಅದು ನೋಡಿ ಹೇಳ್ತೀನಿ ಅಂತ ಹೇಳಿದರೆ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸರ್ ನೀವು ಈ ಮುಂದಕ್ಕೆ ಸಿಗುತ್ತೆ ಹೇಗೆ ಸರ್ ನೆಕ್ಸ್ಟು ಈ ಸಚಿವರ ಜೊತೆ ಮಾತಾಡಿ ಅಥವಾ ಜಿಲ್ಲಾಡಳಿತ ಹೊತ್ತು ಮಾತಾಡಿ ಸಿಗ್ಬೋದಾ? ಈಗ ಮಾತಾಡೋದು ಆಗುತ್ತಾ ಅಂತ ಸರ್? ನನಗೆ ಏನೋ ಡೌಟಪ್ಪ, US ಅವರು ಆ ರೀತಿ ಯಾರ ಮಾತು ಕೇಳಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಯಾಕೆಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಇದು ಮೊದಲನೇ ಬಾರಿ ಹೋದರೆ, ಫಸ್ಟ್ ಟೈಮ್ ನಾನು USಗೆ ಹೋಗಿಲ್ಲ. ಸಿಕ್ಕಿದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ, ಇರೋ ಕೆಲಸನ ಮಾಡ್ಕೊಂಡಿರ್ತೀವಿ ಅಷ್ಟೇ. ಸರ್ಕಾರ ಒಪ್ಪಿಗೆ ಕೊಟ್ಟರೆ ಆಗುತ್ತೆ ಸರ್? ಈಗ ಸರ್ಕಾರ ಹೊಲಿಸ್ಪಡೋದು ಆಗುತ್ತಲ್ಲ ಸರ್? ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇಡೀ ದೇಶ ಹೆಮ್ಮೆ ಪಡುವಂತಹ ಶಿಲ್ಪಿ ಆಗಿರುವಂತಹ ಅರುಣ್ ಯೋಗಿರಾಜ್ ಅವರಿಗೆ ಈಗ US ಗೌರ್ಮೆಂಟ್ ಒಂದು ವೀಸಾವನ್ನು ನಿರಾಕರಿಸಿದ ಸುದ್ದಿ ಹರಿದಾಡ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಅರುಣ್ ಯೋಗಿರಾಜ್ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನಕ್ಕೆ, ಯಾವ ವಿಚಾರಕ್ಕೆ ನಿರಾಕರಣೆ ಆಯಿತು ಅಂತ ಸರ್? ನಮ್ಗೆ ಅವರದ್ದು ಕಾರಣ ಹೇಳಿಲ್ಲ ಅವರು ಏನೂ. ಓಕೆ. ಹಾಂ, ಯಾವಾಗ ಅಪ್ಲೈ ಮಾಡಿದ್ರಿ ಸರ್? ಎಷ್ಟು ದಿನಕ್ಕೆ ಹೋಗಿ ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡೋಕೆ ಹೋಗಿದ್ರೆ? ಗೌರ್ಮೆಂಟ್ ಕರ್ಸ್ಕೊಂಡಿದ್ದ ಅಥವಾ ಬೇರೆಯವರು ಅಂತ? ಇಲ್ಲ, ಒಂದು ಅಕ್ಕ ಸಮ್ಮೇಳನದವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಹೇಳಿದರು. ಆ ವಿಷಯವಾಗಿ ನಾವು ವೀಸಾಗೆ ಅಪ್ಲೈ ಮಾಡಿದ್ವಿ. ಡೆಲ್ಲೀಲಿ ಅದು ನಮಗೆ US ಕಾನ್ಸುಲೇಟ್ ಅವರು ಬರೋಕ್ಕೆ ಹೇಳಿದರು. ಅಲ್ಲಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ವಿ. ಬಟ್ ಏನಂದರೆ ಡಿನೈನ್ ಆಗಿದೆ. ಏನಕ್ಕೆ ಕಾರಣ ನನಗೆ ಏನು ಹೇಳಲ್ಲ ಅದನ್ನು. ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಹೇಗಿದೆ ಸರ್? ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಸರ್. ನಮ್ಮ IT ರಿಟರ್ನ್ಸ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅವ್ರು ಕೇಳಿದೆಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ, ಎಲ್ಲ ಇದೆ. ಬಟ್ ಕಾರಣ ಗೊತ್ತಿಲ್ಲ ಏನು ವಿಷಯ ಅಂತ. ಎಷ್ಟು ದಿನಕ್ಕೆ ಹೋಗಬೇಕಾಗಿತ್ತು ಸರ್? ಯಾವತ್ತು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಅಂತ ಸರ್? ನಮಗೆ ಈ ತಿಂಗಳು ಕೊನೆಯಲ್ಲಿ ಹೋಗಬೇಕಿತ್ತು. ಒಂದು 20 ದಿವಸದ ಕಾರ್ಯಕ್ರಮ. ಓಕೆ. ಈ ವರ್ಷ ಇಲ್ಲ, ಮುಂದಿನ ವರ್ಷ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಸರ್ಕಾರ ಗಮನಕ್ಕೆ ಬಂತಾ ಸರ್ ಹೇಗಿದೆ ಸೆಂಟ್ರಲ್ ಗೌರ್ಮೆಂಟ್ ಈ ವಿಚಾರ ಅಂತ? ಇದು ನೋಡಿ, ನಾವು ಸಾಮಾನ್ಯರಾಗಿ ಅಪ್ಲೈ ಮಾಡಿರ್ತೀವಿ. ಸಾಮಾನ್ಯವಾಗಿ ಏನು ಬೇಕೋ ಅದು ಮಾತ್ರ. ಎಲ್ಲದಕ್ಕೂ ನಾವು ಸರ್ಕಾರನ ಬ್ಲೇಮ್ ಮಾಡಲಿಕ್ಕಾಗಿ ಇಷ್ಟಪಡಲ್ಲ. ನಾವು ಸಾಮಾನ್ಯರ ಮನುಷ್ಯರಿಗೆ, ಕಾಮನ್ ಮ್ಯಾನ್ ಹೇಗೆ ಅಪ್ಲೈ ಮಾಡ್ತಾ ಹಂಗೆ ಅಪ್ಲೈ ಮಾಡಿದ್ದು. ಅದೇ ರೀತಿ ನಾವು ಕ್ಯೂಯಲ್ಲಿ ಹೋಗಿ ನಮ್ಮ ಇಂಟರ್ವ್ಯೂ ಕೊಟ್ಟಿದ್ದು. ಜೊತೆಗೆ ಅವರು ಮೋಸ್ಟ್ಲಿ ಅವರ ಕ್ರೈಟೀರಿಯಾಸ್ ಏನಿರುತ್ತೆ ನಮಗೆ ಅದು ಗೊತ್ತಿಲ್ಲ ಮಾಹಿತಿ. ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು, ಹಂಗೆ ಮೋಸ್ಟ್ಲಿ ರಿಜೆಕ್ಟ್ ಆಗಿ ಬಂದಿದೆ. ಡಾಕ್ಯುಮೆಂಟೇಷನ್ ತಪ್ಪಿದೆ ಇರುತ್ತೆ ಸರ್? ಒಂದೇ ನಿಮಿಷ ಸರ್. ಇಲ್ಲ ಸರ್, ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರ್ ಆಗಿರುತ್ತೆ ನಮ್ದು ಯಾವತ್ತು. ಅದರಲ್ಲಿ ಸರ್, ಈಗ ನೀವು ಕೇವಲ ಸಾಮಾನ್ಯ ಪ್ರಜೆ ಅಲ್ಲ ಸರ್, ಇಡೀ ದೇಶ ನೋಡುವಂತಹ ಒಂದು ಯೂತ್ ಐಕಾನ್ ಸರ್ ಇದು. ನಿಮಗೆ ಈ ಥರ ಆಗದೇ ಇಲ್ಲದಾದರೆ ಇದೊಂದು ದೊಡ್ಡ ಇಶ್ಯೂ ಇಲ್ಲ ಸರ್, ಅಂದರೆ ಕೈ ದೊಡ್ಡ ವಿಚಾರ ಸರ್ ಇದು. ನಾವು ಈಗ ನೋಡಿ, ನಮಗೆ ಭಾರತೀಯರಲ್ಲಿ ನಾವು ಮೋಸ್ಟ್ಲಿ ನಮಗೆ ಏನಂತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬ ಶಿಲ್ಪಕಲಾವಿದ ಅಂತ. ಬಟ್ ಅವರಿಗೆ ನಾವು ನಾರ್ಮಲ್ ಸಾಮಾನ್ಯ ಮನುಷ್ಯನೇ ಅಲ್ವಾ US ಅವ್ರಿಗೆ. ಮೋಸ್ಟ್ಲಿ ಅವರು ಯಾವ ಮಾನದಂಡ ಮೇಲೆ ರಿಜೆಕ್ಟ್ ಮಾಡಿದೆ ಅದಂತೂ ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ರಿಜೆಕ್ಟ್ ಆಗಿರೋದಂತೂ ನಿಜ ಅಷ್ಟೇ. ಈ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಜೊತೆ ಮಾತಾಡಿದರೆ ಹೇಗೆ ಸರ್ ಅಂತ? ಅದು ಮಾತಾಡೋದಕ್ಕಿಂತ ಈ ರೀತಿ ಆಗಿದೆ ಅಂತ ವಿಷಯ ಹೇಳಿದ್ದೀನಿ ಅಷ್ಟೇ. ಅವ್ರೇನು ಪ್ರತಿಕ್ರಿಯೆ ಕೊಡಲಿಲ್ಲ ಸರ್ ಅಂತ? ಅದು ನೋಡಿ ಹೇಳ್ತೀನಿ ಅಂತ ಹೇಳಿದರೆ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸರ್, ನೀವು ಈ ಮುಂದಕ್ಕೆ ಸಿಗುತ್ತೆ ಹೇಗೆ ಸರ್ ನೆಕ್ಸ್ಟು ಈ ಸಚಿವರ ಜೊತೆ ಮಾತಾಡಿ ಅಥವಾ ಜಿಲ್ಲಾಡಳಿತ ಹೊತ್ತು ಮಾತಾಡಿ ಸಿಗ್ಬೋದಾ? ಈಗ ಮಾತಾಡೋದು ಆಗುತ್ತಾ ಅಂತ ಸರ್? ನನಗೆ ಏನೋ ಡೌಟಪ್ಪ, US ಅವರು ಆ ರೀತಿ ಯಾರ ಮಾತು ಕೇಳಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಯಾಕೆಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಇದು ಮೊದಲನೇ ಬಾರಿ ಹೋದರೆ, ಫಸ್ಟ್ ಟೈಮ್ ನಾನು USಗೆ ಹೋಗಿಲ್ಲ. ಸಿಕ್ಕಿದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ, ಇರೋ ಕೆಲಸನ ಮಾಡ್ಕೊಂಡಿರ್ತೀವಿ ಅಷ್ಟೇ. ಸರ್ಕಾರ ಒಪ್ಪಿಗೆ ಕೊಟ್ಟರೆ ಆಗುತ್ತೆ ಸರ್? ಈಗ ಸರ್ಕಾರ ಹೊಲಿಸ್ಪಡೋದು ಆಗುತ್ತಲ್ಲ ಸರ್? ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋ, ರಿಪಬ್ಲಿಕ್ ಕನ್ನಡ, ಮೈಸೂರು.